ಕರ್ನಾಟಕದ ಕೆಲವು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿ ಕನ್ನಡಿಗರಿಂದ ಬೇಸರಿಸಿಕೊಂಡು ಹೋಗಿ ಕನ್ನಡದ ಋಣದಲ್ಲಿರುವಂತ ಒಬ್ಬ ಅವಿವೇಕಿ ಅವ್ರನ್ನ ಕರ್ನಾಟಕದವರು ಕನ್ನಡಿಗರು ಯಾವತ್ತೂ ಕೂಡ ಬಹಿಷ್ಕಾರ ಮಾಡ್ತೇವೆ ನಾವು. ಇಂಥ ಸೂಕ್ಷ್ಮತೆಯನ್ನು ಅರಿಯದೆ ಇರುವ ಬುದ್ಧಿವಂತ ದಡ್ಡ ಕಮಲ್ ಹಾಸನ್. ನನಗೆ ಅನಿಸ್ತದೆ ದರ್ಶನ್ ಯಾವತ್ತು ಒಂದೊಂದು ಮಾತು ಹೇಳ್ತಾರೆ, ಅದೇ ಸತ್ಯ ಅನಿಸ್ತಾ ಇದೆ. ಉದ್ದಟತನ ಅವರಲ್ಲಿ ಅವರ ಏನು ಅಹಂಕಾರದ ಪರಮಾವಧಿ ಅಂತ ಕರೀತಾರೆ. ಯಾಕೆಂದರೆ ತಮಿಳಿಂದ ಹುಟ್ಟು ಅಂತ ಹೇಳ್ಬಿಟ್ಟು ಯಾವ ಒಂದು ಆಧಾರದ ಮೇಲೆ ಹೇಳಿದ್ರು ಅಂತ ಗೊತ್ತಿಲ್ಲ. ಯಾಕಂದರೆ ಇಂತಹ ನಟರು ಇವರು ಪ್ಯಾನ್ ಇಂಡಿಯಾ ನಟರಿದ್ದಾರೆ, ಇಡೀ ಇಂಡಿಯಾದಲ್ಲಿ ಭಾಳ ಹೆಸರುವಂಥ ನಟರಿದ್ದಾರೆ. ಇವರು ಕೊಡುವ ಹೇಳಿಕೆ ಬಗ್ಗೆ ಇವರಿಗೆ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲದೆ ಇರುವಂಥದ್ದು, ಜವಾಬ್ದಾರಿ ಲೆಸ್ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದರೆ ಇವರು ಯೋಗ್ಯರಲ್ಲ, ಅಯೋಗ್ಯರು ಅಂತ ಕರಿಬೇಕಾಗ್ತದೆ. ಅದು ಅಲ್ಲದೆ ತಪ್ಪು ನಡೆದಿದ್ದಕ್ಕೆ ಕ್ಷಮೆ ಯಾಚನೆ ಮಾಡುವಂಥದ್ದು ದೊಡ್ಡವರ ಲಕ್ಷಣ ಅಂತ ಕರೀತಾರೆ. ಆದರೆ ಇವರು ತನ್ನ ಉದ್ದಟತನವನ್ನು ಪ್ರದರ್ಶನ ಮಾಡೋದಲ್ಲದೆ ನಾನು ಏನು ಮಾಡ್ತೀರಾ, ನನಗೇನು ಹಾಗೆ ಹೀಗೆ ಅನ್ನೋ ದುರಂಕಾರದ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಕರ್ನಾಟಕದವರು ಕನ್ನಡಿಗರು ಯಾವತ್ತೂ ಕೂಡ ಬಹಿಷ್ಕಾರ ಮಾಡ್ತೇವೆ ನಾವು. ನಾವ್ಯಾವತ್ತಾದ್ರೂ ತಮಿಳು ಸುದ್ದಿಗೆ ಬಂದಿದ್ದೀವ? ನಾವ್ಯಾವ್ದಾದ್ರು ಬಂದಿದ್ದೀವಿ? ಇವ್ರಿಗೆ ಯಾಕೆ ಬೇಕು? ಇವರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮಾಡೋದು ಬಿಟ್ಕೊಂಡು ಇವರು ತಮಿಳಿಗೆ ಹುಟ್ಟಿದ ಕನ್ನಡ ಅಂತ ಹೇಳುವಂಥದ್ದೆಲ್ಲ ಯಾಕೆ ಬೇಕು? ತಮಿಳಿನ ಒಂದು ಎಷ್ಟು ವರ್ಷದಿಂದ ತಮಿಳು ಇದೆ? ದ್ರಾವಿಡ ಭಾಷೆ ಯಾವ ಇದರಲ್ಲಿ ಹುಟ್ಕೊತ್ತು? ಇದ್ರ ಬಗ್ಗೆ ಸಾಮಾನ್ಯ ಜ್ಞಾನ ಇಲ್ಲದೆ ಇರುವಂಥವ್ರು. 4000 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಉಳ್ಳಂಥ ಕನ್ನಡವನ್ನು ಈಗ ಇತ್ತೀಚೆಗೆ ಬಂದಿರುವಂಥದ್ದು 2000 ವರ್ಷವೂ ಆಗಿಲ್ಲ ಇನ್ನು, ಅದು ಅಂಥ ತಮಿಳಿಗೆ ಹೋಲಿಕೆಯನ್ನು ಮಾಡ್ತಾರೆ, ಅದಕ್ಕೆ ಹುಟ್ಟಿದು ಅಂತ ಹೇಳ್ತಾರೆ. ಇವರ ಒಂದು ಜ್ಞಾನ ಎಲ್ಲಿದೆ? ಇವರ ಜವಾಬ್ದಾರಿ ಎಲ್ಲಿದೆ? ಕರ್ನಾಟಕದಲ್ಲಿ ಬಂದು ಕರ್ನಾಟಕದ ಕೆಲವು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿ ಕನ್ನಡಿಗರಿಂದ ಬೇಸರಿಸಿಕೊಂಡು ಹೋಗಿ ಕನ್ನಡದ ಋಣದಲ್ಲಿರುವಂಥ ಒಬ್ಬ ಅವಿವೇಕಿ ನಟ ಇವತ್ತು ಇಂಥ ಹೇಳಿಕೆಯನ್ನು ನೀಡಿರೋದು ಇದು ಬೇಕು. ಮತ್ತು ಭಾಷೆಗಳಲ್ಲಿ ತಾರತಮ್ಯವನ್ನು ಹುಟ್ಟಾಕಬೇಕು. ಇದು ಸೂಕ್ಷ್ಮ ವಿಷಯ ಅಂತ ಗೊತ್ತಿದ್ದೂ ಕೂಡ ಇದನ್ನು ಜಗಳ ಅಂಟು ಹಾಕಬೇಕು, ಇದನ್ನೊಂದು ಇಶ್ಯೂ ಮಾಡಬೇಕನ್ನೋ ಉದ್ದೇಶದಿಂದ ಇದನ್ನು ಖಂಡಿತವಾಗಿಯೂ ಹೇಳಿರ್ತಾರೆ. ಇದನ್ನು ನಾವು ವಿರೋಧಿಸ್ತೇವೆ. ಅದೇ ಹೇಳಿದ್ನಲ್ಲ, ಜಗಳ ಹೊತ್ತಾಕಬೇಕು, ಎರಡೂ ಇದರಲ್ಲಿ ಬೆಂಕಿ ಹತ್ತಬೇಕು ಅನ್ನೋ ಉದ್ದೇಶಕ್ಕೆ ಸೂಕ್ಷ್ಮ ವಿಷಯನ್ನ ಕೆದಕಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೆಲವೊಂದೊಂದು ಮಾಧ್ಯಮ ಕೂಡ ಏನಾಗ್ತಾ ಇದೆ ಅಂತ ಹೇಳಿದರೆ ಇಂಥದನ್ನೇ ಪ್ರಚಾರ ಮಾಡೋದ್ರಿಂದ ಅವರಿಗೆ ಪ್ರಚಾರ ಸಿಗುತ್ತೆ ಅನ್ನೋದ್ರಿಂದ ಈ ರೀತಿಯ ಗಿಮಕ್ಕನ್ನು ಬಳಸ್ತಾ ಇದ್ದಾರೆ. ಆದರೆ ಇವರು ಇಷ್ಟು ವರ್ಷ ಅಲ್ಲಿ ಏಟಾಯಿತು, ಇಲ್ಲಿ ಶೂಟಿಂಗ್ ಮಾಡುವಾಗ ಗಾಡಿ ಪಲ್ಟಿ ಹೊಡೆದು ಹಿಂಗೆ ಗಾಯ ಆಯಿತು, ಇಷ್ಟು ಜನಕ್ಕೆ ಗಾಯ ಆಯಿತು, ಈ ಥರ ಎಲ್ಲ ಗಿಮಿಕ್ ಮಾಡ್ತಾಯಿದ್ರು. ಇವತ್ತು ಜನರ ಒಂದು ಮನಸ್ಸಿಗೆ ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಜನರ ಮನಸ್ಸಿಗೆ ಮತ್ತು ಸೂಕ್ಷ್ಮತೆಯ ವಿಷಯ, ತಮಿಳುನಾಡಿನ ಭಾಷೆ ಆಗಿರ್ಬೋದು, ಕನ್ನಡ ಭಾಷೆಯಲ್ಲಾಗಿರ್ಬೋದು ಸ್ವಲ್ಪ ಸೂಕ್ಷ್ಮತೆ ಇದೆ. ಇಂಥ ಸೂಕ್ಷ್ಮತೆಯನ್ನು ಅರಿಯದೆ ಇರುವ ಬುದ್ಧಿವಂತ ದಡ್ಡ ಕಮಲ್ ಹಾಸನ್, ಬುದ್ಧಿವಂತ ದಡ್ಡ. ಯಾಕೆಂದರೆ ಇವರು ಪ್ರಚಾರದ ಹುಚ್ಚಿಗೆ ಬೀಳಬೇಕು, ನನ್ನ ಸಿನಿಮಾ ಹಂಗೆ ಓಡಬೇಕು ಹಿಂಗೆ ಓಡಬೇಕು, ಏನೂ ಓಡಲ್ಲ. ಇವಾಗ ಜನ ದಡ್ರಿಲ್ಲ ಸ್ವಾಮಿ, ನೀವು ಯಾವ ಗಿಮಿಕ್ ಮಾಡಿದ್ರು ಓಡಲ್ಲ. ನೀವು ಸಿನಿಮಾ ಒಳ್ಳೇದು ಮಾಡಬೇಕು, ಜನಗಳ ಜೊತೆ ಉತ್ತಮವಾಗಿ ಸಂಪರ್ಕವನ್ನು ಇಟ್ಕೋಬೇಕು. ಕೆಲವು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ನಟರಿದ್ದಾರೆ, ಇವ್ರಿಗೆ ಮಾತ್ರ ತಲೆ ಮೇಲೆ ಬಂದಿದೆಯೋ ಗೊತ್ತಿಲ್ಲ ನನಗೆ. ಇವರು ಮಾತ್ರ ನಾವು ಕಲಾವಿದ್ರನ್ನ ಭಾಷೆಗಾಗಿ ಇದು ಮಾಡಬೇಡಿ, ಯಾಕೆ ಅದು ಅವ್ರಿಗೆ ಸೇರಲ್ವಾ? ಅದು ಆತ ಕಲಾವಿದ ಅಲ್ವಾ? ಕರ್ನಾಟಕದಲ್ಲಿ ಬಂದು ಕರ್ನಾಟಕದಲ್ಲಿ ನಟನೆಯನ್ನು ಮಾಡಿಲ್ವಾ? ಅವ್ರಿಗಿಲ್ದೇ ಇದ್ದಿದ್ದು ಇವ್ರಿಗೆ ಯಾಕೆ ಬೇಕು? ನನಗೆ ಅನ್ನಿಸ್ತದೆ ದರ್ಶನ್ ಯಾವತ್ತು ಒಂದೊಂದು ಮಾತು ಹೇಳ್ತಾರೆ, ಅದೇ ಸತ್ಯ ಅನ್ನಿಸ್ತಾ ಇದೆ. ದರ್ಶನ್ ಹೇಳ್ತಾ ಇರುವ ಮಾತೇ ಸತ್ಯ ಅನ್ನಿಸ್ತಾ ಇದೆ. ಯಾಕೆಂದರೆ ಇವರೆಲ್ಲ ಆಡೋದು ರೀತಿ ನೋಡಿಬಿಟ್ರೆ ಭಾಳ ಮನಸ್ಸಿಗೆ ನೋವು ಆಗ್ತಾ ಇದೆ. ಮತ್ತು ಅದಲ್ಲದೆ ನಮಗೆ ಏನು ಅವ್ರು ಹೇಳಿದ್ದು ನಮಗೆ ನೋವಾಗಿಲ್ಲ ಜಾಸ್ತಿ, ಕಮಲ್ ಹಾಸನ್ ಹೇಳಿದ್ದು ನಮಗೆ ನೋವು ಜಾಸ್ತಿ ಆಗಿಲ್ಲ. ಆದರೆ ನಮ್ಮ ನಟ ಯಾರು, ಕರ್ನಾಟಕ ಅಂದರೆ ಇಡೀ ವಿಶ್ವ, ನಮ್ಮ ದೇಶ ಅಲ್ಲ ಸ್ವಾಮಿ, ನಮ್ಮ ನಾಡಲ್ಲ, ಇಡೀ ವಿಶ್ವ ಹೇಳ್ತದೆ ಕರ್ನಾಟಕ ಅಂತ ಹೇಳಿದರೆ ಇವು ಕನ್ನಡಿಗ ರಾಜ್ಕುಮಾರ್ ಅಂತ ಹೇಳ್ತಾರೆ. ಅಂದರೆ ರಾಜ್ಕುಮಾರ್ ಅಂತ ಒಂದು ಮೇರು ನಟ ಇಡೀ ಕನ್ನಡದ ಹೆಸರನ್ನು ಉತ್ತುಂಗಕ್ಕೆ ಏರಿಸಿದ್ದು, ಕನ್ನಡಿಗರಿಗಾಗಿ ಜೀವ ಕೊಡೋಕ್ಕೆ ಸರಿಯಾದಂಥ ಒಬ್ಬ ನಟನ ಬಾಯಲ್ಲಿ ಇದು ಈ ಮಾತು ಹಗುರವಾಗಿ ಬಂದಿದ್ದು ಭಾಳ ಬೇಸರ ಆಗ್ತಾ ಇದೆ. ಆ್ಯಕ್ಚುಲಿ ಒಂದು ದಿವಸ ಸುದೀಪ್ ಅವರು ಒಬ್ಬ ಆ್ಯಂಕರ್ ಹೇಳ್ತಾರೆ ಕನ್ನಡ ಅಂತ ಹೇಳ್ತಾರೆ, ಇದು ಕನ್ನಡ ಅಲ್ಲ, ಇದು ಕನ್ನಡ ಅಂತೇಳಿ ಅಲ್ಲಿ ಸಾರ್ವಜನಿಕರ ಎದುರುಗಡೆ ಇದರಲ್ಲಿ ರಾಜ್ಯದಲ್ಲ ಹೊರ ದೇಶದಲ್ಲಿ ಎದ್ದು ನಿಂತು ಅದನ್ನು ವಿರೋಧಿಸ್ತಾರೆ. ಕನ್ನಡ ಅಲ್ಲ, ಇದು ಕನ್ನಡ ಅಂತೇಳಿ.
ಆದರೆ ಅವ್ರಿಗಿಂತ ಹೆಚ್ಚಿನದಾಗಿ, ಯಾಕಂದರೆ ನಮಗೆ ಹಿರಿಯ ಅಣ್ಣ ಅಂತ ಅಂದ್ಕೋಬೋದು, ಶಿವರಾಜ್ ಕುಮಾರ್ ಅವರು ನಮ್ಮ ಕನ್ನಡದ ಚಲನಚಿತ್ರಕ್ಕಾಗಿರ್ಬೋದು ಅಥವಾ ನಮ್ಮ ಕನ್ನಡಿಗರಿಗಾಗಿರ್ಬೋದು ಒಂದು ಹಿರಿಯ ಅಣ್ಣನ ಸ್ಥಾನದಲ್ಲಿ ಇರಬೇಕಾದವರು ಇದ್ದವರಲ್ಲ, ಇರಬೇಕಾದವರು. ಅದನ್ನ ಉಳಿಸ್ಕೊಂಡಿಲ್ಲ ಅವರು. ನಾವು ನೇರವಾಗಿ ಹೇಳ್ತೇವೆ. ಯಾಕಂದರೆ ಕನ್ನಡಿಗರು, ಕರ್ನಾಟಕದ ಸುದ್ದಿ ಯಾರೇ ಬಂದರೂ ಅದಕ್ಕೆ ಸಪೋರ್ಟ್ ಯಾರು ಮಾಡಿಲ್ಲ ಅಂದರೂ ಅವ್ರ ವಿರುದ್ಧನೇ ನಾವು. ಅವ್ರು ಎಂಥ ವ್ಯಕ್ತಿಗಳಾದರೂ ಅವ್ರ ವಿರುದ್ಧನೇ ನಾವು. ಅಂಥ ಸುದೀಪ್ ಅವರು ಅವತ್ತಿನ ದಿವಸ ಅದನ್ನು ಎತ್ತಿ ಹಿಡಿದಿದ್ದಾರೆ. ಇವರು ಅದನ್ನು ಇಲ್ಲಿಗೆ ಬಿಟ್ಟುಬಿಡಿ. ಏನು ಮಾತು ಸ್ವಾಮಿ, ನೀವು ನಿಮ್ಮ ಏನು ಹೇಳ್ತಾರೆ ಅವರಿಗೆ, ನಿಮ್ಮ ಬಾಸ್ ಅಂತ ಹೇಳಬೇಕು. ಯಾಕೆಂದರೆ ಇವರು ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರಲ್ಲ, ನಿಮ್ಮ ಬಾಸ್ ಅಂತಲೇ ಹೇಳಬೇಕಾಗತ್ತೆ. ಏನು ಕಮಲ್ ಹಾಸನ್ ಅವರಿಗೆ ನಾನು ಅಭಿಮಾನಿ, ಒಂದು ಸಲ ಹಗ್ಗು ಮಾಡಿದ್ದಕ್ಕೆ 3 ದಿನ ಸ್ನಾನ ಮಾಡಿರಲಿಲ್ಲ, ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಸ್ಮೆಲ್ ಬರ್ತಾ ಇದ್ದಿದ್ದು. ಅದಿರಲಿ. ಆದರೆ ಆ ರೀತಿಯಾಗಿ ನೀವು ಹೇಳಿಕೆಯನ್ನು ಕೊಡ್ತೀರಿ. ನಿಮಗೆ ನಿಮ್ಮ ಕನ್ನಡದ ಬಗ್ಗೆ, ನಿಮ್ಮ ಗುರು, ನಿಮ್ಮ ಬಾಸ್, ನಾವೆಲ್ಲ ಈಗ ಬಾಸ್ ಅಂತಲೇ ಕರೆಯೋದು. ಈಗ ನಮ್ಮ ನಟರೇ ಯಾರಾದರೂ ನಮಗೆ ನೆಚ್ಚಿನ ನಟರು ಇದ್ದರೆ ಬಾಸ್ ಅಂತ ಕರಿತೀವಿ. ಇವರನ್ನು ನೆಚ್ಚಿನ ನಟರು ಕಮಲ್ ಹಾಸನ್. ಹಾಗಾಗಿ ನಿಮ್ಮ ಬಾಸು ನಿಮ್ಮ ಭಾಷೆ ಬಗ್ಗೆ ನೀವು ಇಲ್ಲಿಯವರೆಗೆ ಒಂದು ಈ ಜೀವನನ ಕಂಡುಕೊಂಡಿರೋದು, ಬದುಕನ್ನು ಕಟ್ಕೊಂಡಿರೋದು ಈ ಕನ್ನಡ ನೆಲದಲ್ಲಿ. ನೀವು ತಮಿಳುನಾಡಿನಲ್ಲಿ ಕಟ್ಕೊಂಡಿದ್ದಲ್ಲ, ನೀವು ಕನ್ನಡ ನೆಲದಲ್ಲಿ ಬದುಕನ್ನು ಕಟ್ಕೊಂಡಿದ್ದೀರಿ. ಈ ನಾಡಿನ ಆಸ್ತಿ ಆಗಿದ್ದೀರಿ, ಕನ್ನಡಿಗರ ಒಂದು ಕಣ್ಮಣಿ ಆಗಿದ್ದೀರಿ, ಕನ್ನಡ ಚಕ್ರವರ್ತಿಯನ್ನು ಒಂದು ಬಿರುದನ್ನು ಪಡೆದಿದ್ದೀರಿ. ನೀವು ಬಿರುದನ್ನು ಪಡೆದಂಥವ್ರು ನೀವು ಅವರ ಅಭಿಮಾನಕ್ಕೆ ಬಿದ್ದು ನೀವು ಕನ್ನಡಿಗರಿಗೆ ಮೋಸ ಮಾಡ್ತಾ ಇದ್ದೀರಲ್ಲ ಶಿವಣ್ಣ. ಯಾವ ನ್ಯಾಯ ಇದು? ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ. ನಮಗೆ ಕಮಲ್ ಹಾಸನ್ಗಿಂತನೂ ನಿಮ್ಮ ಮೇಲೆ ಬೇಸರ ನಮಗೆ ಜಾಸ್ತಿ ಆಗಿದೆ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಹೋದ ನಂತರ ಮುಗೀತಾ? ಹಾಗಾದರೆ ನೀವು ದೊಡ್ಡ ಮನೆಯನ್ನು ನಾವು ದೊಡ್ಡ ಮನೆ ಅಂತ ಕರೆದೇನು ಪ್ರಯೋಜನ ಇಲ್ವಾ? ಕನ್ನಡಕ್ಕೆ ಇಷ್ಟೊಂದು ಅವಮಾನ ಆಗ್ತಾ ಇದೆ. ಯಾರೋ ಒಬ್ಬರು ಅವಿವೇಕಿ ಅವರ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಯಾಕ್ರಿ ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಕೇನ್ರಿ ನೀವು? ಕನ್ನಡದ ಬಗ್ಗೆ ಮಾತನಾಡಿದ್ದಾರೆ, ಅವರಿಗೆ ಉಲ್ಟಾ ಸೀದಾ ನೀವು ತಕ್ಷಣವಾಗಿ ನೇರವಾಗಿ ಅವರಿಗೆ ಹೇಳಿಕೆ ಕೊಡೋಕ್ಕಾಗಿಲ್ಲ, ನೀವು ಹಾಗೆ ಅದನ್ನು ಅಡ್ಜಸ್ಟ್ಮೆಂಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮಗೆ ಅವ್ರ ಮನೆಗೆ ಊಟಕ್ಕೆ ಹೋಗುವಂಥ ಅವಶ್ಯಕತೆ ಇದೆ ಅನಿಸುತ್ತೆ. ಕರ್ನಾಟಕದ ಕನ್ನಡಿಗರಿಗೆ ಅವ್ರ ಮನೆಗೆ ಊಟಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಅವರ ಅಂಥ ಕಮಲ್ ಹಾಸನ್ ಅಂತ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಕೂಡ ನಮಗಿಲ್ಲ.